ನಿತ್ಯ ಕರ್ಮಗಳು ಅಶೌಚಗಳು. ಶ್ರೀ ಗರುಡ ಪುರಾಣ. ಪ್ರತಿನಿತ್ಯವೂ ಶಾಸ್ತ್ರೋಕ್ತವಾಗಿ ಶ್ರದ್ಧೆಯಿಂದ ನಿತ್ಯ ಕರ್ಮಗಳನ್ನು ಆಚರಿಸುವವರಿಗೆ ದಿವ್ಯಜ್ಞಾನವು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮಾನವನು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ನಿದ್ದೆಯಿಂದ ಎಚ್ಚೆತ್ತುಕೊಂಡು ಧರ್ಮಾರ್ಥ ಚಿಂತನೆಯನ್ನು ಮಾಡಬೇಕು. ವಿದ್ವಾಂಸನಾದ ಪುರುಷನು ಉಷಾಕಾಲವಾಗುತ್ತಲೇ ಸರ್ವಪ್ರಥಮವಾಗಿ ತನ್ನ ಹೃದಯ ಕಮಲದಲ್ಲಿಯೇ ನೆಲೆಸಿರುವ ಆನಂದ ಸ್ವರೂಪನು, ಅಜರಾಮರನು, ಸನಾತನ ಪುರುಷನಾದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಬೇಕು. ನಂತರ ಯಥಾವಿಧಿಯಾಗಿ ಶೌಚಾದಿ ಕ್ರಿಯೆಗಳನ್ನು ಮಾಡಿಕೊಂಡು ಪವಿತ್ರ ಸ್ನಾನವನ್ನು ಆಚರಿಸುವವರ ಪಾಪಗಳೆಲ್ಲವೂ ನಾಶವಾಗುತ್ತದೆ. ಈ ಸ್ನಾನವು ಲೌಕಿಕ ಪಾರಲೌಕಿಕ ಫಲಗಳೆರಡನ್ನೂ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ರಾತ್ರಿಯ ವೇಳೆಯಲ್ಲಿ ಸುಖವಾಗಿ ನಿದ್ರಿಸುವವರಿಗೆ ತಿಳಿಯದೆಯೇ ಕೆಲವು ಅಪವಿತ್ರತೆಗಳು, ಅಶುಚಿಗಳು ಉಂಟಾಗುತ್ತವೆ. ಆದ್ದರಿಂದ ಬೆಳಗ್ಗೆ ನಿದ್ದೆಯಿಂದ ಏಳುತ್ತಲೇ ಸ್ನಾನವನ್ನು ಮಾಡಿದ ಮೇಲೆಯೇ ಸಂಧ್ಯಾ ವಂದನಾದಿ ಧಾರ್ಮಿಕ ಕೃತ್ಯಗಳನ್ನು ಆರಂಭಿಸಬೇಕು. ಸ್ನಾನವನ್ನು ಪ್ರಾತಃ ಕಾಲದಲ್ಲಿಯೇ ಮಾಡುವುದರಿಂದ ಅಲಕ್ಷ್ಮಿ, ಸಮಸ್ತ ವಿಘ್ನಗಳು, ಅನಿಷ್ಟಕಾರಿಣಿಯಾದ ಕಾಲಕರ್ಣಿ ಎಂಬ ಶಕ್ತಿ, ದುಸ್ವಪ್ನದಿಂದ ಉಂಟಾಗುವ ಚಿಂತೆಗಳು, ಪಾಪಗಳೆಲ್ಲವೂ ನಾಶವಾಗುತ್ತದೆ. ನಿಜಕ್ಕೂ ಸ್ನಾನ ಮಾಡದೆ ಮಾಡುವ ಕಾರ್ಯಗಳು ಯಾವುದೂ ಪ್ರಶಸ್ತವಲ್ಲ. ಅಶಕ್ತರು ತಲೆಯ ಮೇಲೆ ನೀರು ಹಾಕಿಕೊಳ್ಳದೆಯೇ ಸ್ನಾನ ಮಾಡಬಹುದು ಅಥವಾ ಒದ್ದೆಯ ಬಟ್ಟೆಯಿಂದ ಮೈಯನ್ನು ಒರೆಸಿಕೊಳ್ಳಬಹುದು. ಇದನ್ನು ಕಾಯಿಕ ಸ್ನಾನವೆನ್ನುವರು. ಬ್ರಾಹ್ಮ, ಆಗ್ನೇಯ, ವಾಯುವ್ಯ, ದಿವ್ಯ, ವಾರುಣ, ಯೌಗಿಕ ಸ್ನಾನಗಳಲ್ಲಿ 6 ವಿಧಗಳಿವೆ. ಮಾನವರು ಯಾವ ಸ್ನಾನವನ್ನು ಮಾಡುವುದಕ್ಕೆ ಅಧಿಕಾರವಿದೆಯೋ ಅದನ್ನೇ ಮಾಡಬೇಕು. ಮಂತ್ರ ಸಹಿತವಾಗಿ ಕುಶದ್ರವ್ಯಗಳಿಂದ ನೀರಿನ ಬಿಂದುಗಳನ್ನು ತೊಲಗಿಸುವುದು ಬ್ರಾಹ್ಮ ಸ್ನಾನ. ಶಿರಸ್ಸಿನಿಂದ ಸಿರಿಪಾದದವರೆಗೂ ಯಥಾರೀತಿಯಲ್ಲಿ ಭಸ್ಮದೊಂದಿಗೆ ಸರ್ವಾಂಗಗಳನ್ನು ಹಚ್ಚಿಕೊಳ್ಳುವುದು ಆಗ್ನೇಯ ಸ್ನಾನ. ಅದೇ ರೀತಿ ಗೋಧೂಳಿನಿಂದ ಶರೀರವನ್ನು ಪವಿತ್ರಗೊಳಿಸುವುದು ವಾಯುವ್ಯ ಸ್ನಾನ. ಇದು ಉತ್ತಮ ಸ್ನಾನವನ್ನಾಗಿ ಪರಿಗಣಿಸಲ್ಪಡುತ್ತದೆ. ಬಿಸಿಲು ಇರುವಾಗಲೇ ಮಳೆ ಬಂದರೆ ಅಂತಹ ಮಳೆಯಲ್ಲಿ ನೆನೆಯುವುದು ದಿವ್ಯ ಸ್ನಾನ. ಸಾಮಾನ್ಯ ನೀರಿನಿಂದ ಮಾಡುವಂತಹದ್ದು ವಾರುಣ ಸ್ನಾನ. ಯೋಗದ ಮೂಲಕ ಹರಿಯ ಚಿಂತನೆಯಲ್ಲಿ ಮಾಡುವುದು ಯೌಗಿಕ ಸ್ನಾನ. ಇದನ್ನೇ ಮಾನಸ ಆತ್ಮವೇದನೆ ಎನ್ನುತ್ತಾರೆ. ಬ್ರಹ್ಮಾಕಾರ ಅಖಂಡ ಚಿತ್ತವೃತ್ತಿಯೆಂದು ಬ್ರಹ್ಮವಾದಿಗಳಿಂದ ಸೇವಿಸಲ್ಪಡುವುದನ್ನು ಆತ್ಮತೀರ್ಥವೆಂದು ಕರೆಯುವರು. ಸ್ನಾನಕ್ಕೂ ಮೊದಲು ಯಾವುದಾದರೂ ಹಾಲು ಸುರಿಯುವ ಮರದಿಂದಾಗಲಿ, ಮಾಲತಿ, ಉತ್ತರೇಣು, ನೇರಳೆ ಇತರೆ ಕಡ್ಡಿಗಳಿಂದ ಹಲ್ಲುಗಳನ್ನು ಉತ್ತರದ ಕಡೆಯಾಗಲಿ ಪೂರ್ವದ ಕಡೆಯಾಗಲಿ ತಿರುಗಿ ತೊಳೆದುಕೊಳ್ಳಬೇಕು. ಅನಂತರ ಕಡ್ಡಿಯನ್ನು ಶುಭ್ರವಾಗಿ ತೊಳೆದು ಪವಿತ್ರ ಸ್ಥಳದಲ್ಲಿ ಎಸೆಯಬೇಕು. ಸ್ನಾನ ಮಾಡಿದ ಮೇಲೆ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಣಗಳಿಗೂ ವಿದ್ಯುಕ್ತವಾಗಿ ತರ್ಪಣಗಳನ್ನು ಬಿಡಬೇಕು. ಶಾಸ್ತ್ರ ಪ್ರಕಾರವಾಗಿ ಸ್ನಾನಕ್ಕೂ ಸಹ ಸಂಧ್ಯೋಪಾಸನೆಯಂತೆಯೇ ಅಂಗಭೂತ ಅಚಮನವನ್ನು ಮಾಡಬೇಕು. ಸಂಧ್ಯೋಪಾಸನೆಯಲ್ಲಿ ರೂಪದಲ್ಲಿಯೂ ಕುಶೋದಕ ಬಿಂದುಗಳೊಂದಿಗೆ ಅಪೋಯಿಷಃ ಮೊದಲಾದ ವಾರುಣ ಮಂತ್ರಗಳನ್ನು, ಸಾವಿತ್ರಿ ಮಂತ್ರವನ್ನು ಜಪಿಸುತ್ತಾ ಮೈಯನ್ನು ಒರೆಸಿಕೊಳ್ಳಬೇಕು. ಇದೇ ಕ್ರಮದಲ್ಲಿ ಓಂಕಾರವನ್ನು ಭೂಹು ಭುವಃ ಸ್ವಹ ಎಂಬ ವ್ಯಾಹೃತಿಗಳನ್ನು ಸೇರಿಸಿ ಗಾಯತ್ರಿಯನ್ನು ಜಪಿಸಿ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಕೊಡಬೇಕು. ಸಂಧ್ಯಾವಂದನೆಯನ್ನು ಮಾಡದ ದ್ವಿಜನು ಅಥವಾ ಬ್ರಾಹ್ಮಣನು ಅಪವಿತ್ರನೆಂದು ತಿಳಿಯಬೇಕು. ಸಂಧ್ಯೋಪಾಸನೆಯಿಂದ ಯೋಗ ಮೂರ್ತಿ ಪರಮಾತ್ಮ ಭಗವಂತನಾದ ನಾರಾಯಣನು ಪೂಜಿತನಾಗುವನು. ಆದ್ದರಿಂದ ದ್ವಿಜನು ಪವಿತ್ರನಾಗಿ ಪೂರ್ವದ ಕಡೆಗೆ ಕುಳಿತು ನಿತ್ಯ ಸಂಯುತ ಭಾವನೆಯಿಂದ 10 ಅಥವಾ 100 ಅಥವಾ 1000 ಸಲ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಸರ್ವೋತ್ಕೃಷ್ಟವಾದ ದೈವ ಕಾರ್ಯವನ್ನಾಗಿ ಸರ್ವ ವೈದಿಕ ವಾಗ್ಮಯದಲ್ಲಿಯೂ ಪ್ರಶಂಸಿಸಲ್ಪಡುತ್ತದೆ. ಗಾಯತ್ರಿ ಇಲ್ಲದೆ ದ್ವಿಜನು ಇಲ್ಲ. ಏಕಾಗ್ರಚಿತ್ತದಿಂದ ಬೆಳಗ್ಗೆಯೇ ಭಾಸ್ಕರನನ್ನು ಧ್ಯಾನಿಸಬೇಕು. ಋಗ್ಯಾನುಸಾಮ ವೇದಗಳಲ್ಲಿ
ಕಾಣಿಸುವ ವಿವಿಧ ಸೌರ ಮಂತ್ರಗಳಿಂದ ಆತನನ್ನು ಧ್ಯಾನಿಸಿ ತಲೆಯನ್ನು ನೆಲದ ಮೇಲಿಟ್ಟು ಈ ಕೆಳಗಿನ ಮಂತ್ರಗಳಿಂದ ನಮಸ್ಕರಿಸಬೇಕು. ಓಂ ಖಗೋಲ್ಕಾಯ ಶಾಂತಾಯ ಕಾರಣತ್ರಯ ಹೇತುವೇ ನಿವೇದಯಾಮಿ ಚಾತ್ಮಾನ ನಮಸ್ತೆ ಜ್ಞಾನರೂಪಿಣಿ ತ್ವಮೇವ ಬ್ರಹ್ಮ ಪರಮಾಪೋ ಜ್ಯೋತಿರಸೋಮೃತಂ ಭೂರ್ಭುವಃ ಸ್ವಸ್ತಮೋಂಕಾರಃ ಸರ್ವೋ ರುದ್ರ ಸನಾತನಃ. ಈ ಉತ್ತಮ ಶ್ಲೋಕವನ್ನು ಆದಿತ್ಯ ಹೃದಯವನ್ನು ತ್ರಿಸಂಧ್ಯೆಗಳಲ್ಲಿಯೂ ಪಠಿಸಿದ ಮೇಲೆಯೇ ಮನೆಗೆ ಬರಬೇಕು. ಮನೆಗೆ ಬಂದ ನಂತರ ಮತ್ತೆ ಶಾಸ್ತ್ರೋಕ್ತವಾಗಿ ಆಚಮನ ಮಾಡಬೇಕು. ನಂತರ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿ ಅಗ್ನಿದೇವನಿಗೆ ಆಹುತಿಗಳನ್ನು ಪ್ರದಾನ ಮಾಡಬೇಕು. ಮನೆಯ ಯಜಮಾನಿಯು ಅಶಕ್ತನಾದಾಗ ಆತನ ಆಜ್ಞೆಯ ಮೇರೆಗೆ ಪುತ್ರ, ಪತ್ನಿ, ಶಿಷ್ಯ, ಸಹೋದರರಲ್ಲಿ ಯಾರಾದರೂ ಈ ಆಹುತಿಗಳನ್ನು ಕೊಡಬೇಕು. ಮಂತ್ರವಿಲ್ಲದೆ ಈ ಕರ್ಮಗಳಿಗೆ ಫಲವು ಲಭಿಸುವುದಿಲ್ಲ. ಅದೇ ರೀತಿ ಪದ್ಧತಿ ಇಲ್ಲದೆ ಯಾವ ಕಾರ್ಯವನ್ನು ಮಾಡಿದರೂ ಫಲವು ಲಭಿಸುವುದಿಲ್ಲ. ನಂತರ ದೇವತೆಗಳಿಗೆ ನಮಸ್ಕರಿಸಿ ಅರ್ಘ್ಯ, ಪಾದ್ಯ, ಚಂದನ, ಸುಗಂಧ, ದ್ರವ್ಯಾನುಲೇಪನ, ವಸ್ತ್ರ, ನೈವೇದ್ಯಾದಿ ಉಪಚಾರಗಳೊಂದಿಗೆ ಪೂಜಿಸಿ ತನ್ನ ಗುರುಗಳನ್ನೂ ಸಹ ಪೂಜಿಸಬೇಕು. ನಂತರ ತನ್ನ ಶಕ್ತಿ ಸಮಯಗಳನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ವೇದಾಧ್ಯಯನ, ವೇದಾಭ್ಯಾಸ, ಇಷ್ಟಮಂತ್ರ ಜಪವನ್ನು ಮಾಡಿ ನಂತರ ಶಿಷ್ಯರಿಗೆ ವಿದ್ಯೆಯನ್ನು ಬೋಧಿಸಬೇಕು. ಈ ವಿದ್ಯಾಬೋಧೆಯಲ್ಲಿನ ಭಾಗವೇ ವೇದಾರ್ಥ. ಧಾರಣೆಯನ್ನುಂಟು ಮಾಡುವುದು, ವೇದಾರ್ಥ ವಿಚಾರವನ್ನು ಮಾಡಿಸುವುದು, ಧರ್ಮಶಾಸ್ತ್ರಾದಿಗಳನ್ನು ಮೊದಲಿಗೆ ಓದಿಸಿ ನಂತರ ಚರ್ಚೆಗಳನ್ನು ಆರಂಭಿಸುವುದು, ಉಪನಿಷತ್, ವ್ಯಾಕರಣಾದಿ ವೇದಾಂಗಗಳಲ್ಲಿ ತಾನು ಮೊದಲಿಗೆ ನಿಷ್ಣಾತನಾಗಿ ಶಿಷ್ಯರಿಂದ ಅಧ್ಯಯನ ಮಾಡಿಸುವುದು. ಇದೊಂದು ಸದ್ಬ್ರಾಹ್ಮಣನಿಂದ ಸಮಾಜವು ಬಯಸುವ ವರದಾನ. ನಂತರ ಅವಶ್ಯಕತೆ ಇರುವಷ್ಟು ರಾಜರ ಬಳಿಯಾಗಲಿ ಶ್ರೀಮಂತರ ಗೃಹಗಳಿಗಾಗಲಿ ಹೋಗಿ ಅವರಿಂದ ದೈವ ಕಾರ್ಯಗಳನ್ನು, ಇತರೆ ಕಾರ್ಯಗಳನ್ನು ಮಾಡಿಸಿ ಧನಾರ್ಜನೆಯನ್ನು ಮಾಡಬೇಕು. ಮಧ್ಯಾಹ್ನದ ವೇಳೆಯಲ್ಲಿ ಮತ್ತೆ ಸ್ನಾನ ಮಾಡಬೇಕು. ಮೊದಲೇ ಶುದ್ಧಿಯನ್ನು ಮಾಡಲಾದ ಮಣ್ಣನ್ನು, ಹೂಗಳನ್ನು, ಅಕ್ಷತೆಗಳನ್ನು, ಎಳ್ಳನ್ನು, ಕುಶಗಳನ್ನು, ಹಸುವಿನ ಸಗಣಿಯನ್ನು ಒಂದೆಡೆ ಇಟ್ಟು ಸಿದ್ಧಪಡಿಸಿಕೊಳ್ಳಬೇಕು. ನದಿ, ಕೆರೆ, ಸರೋವರಗಳಿಗೆ ಹೋಗಿ ಸ್ನಾನವನ್ನು ಆಚರಿಸಬೇಕು. ಈಗಾಗಲೇ ಸಿದ್ಧಪಡಿಸಿರುವ ಮಣ್ಣಿನಿಂದ ತಲೆಯನ್ನು, ಶರೀರವನ್ನು ತೊಳೆದುಕೊಂಡು ಸ್ನಾನ ಮಾಡಬೇಕು. ಹಸುವಿನ ಸಗಣಿನೂ ಸಹ ಹಾಗೆಯೇ ಉಪಯೋಗಿಸಬೇಕು. ಜಲಾಶಯದ ಬಳಿಯಲ್ಲಿಯೇ ಮೃತ್ತಿಕಾ ಗೋಮಯಾದಿಗಳನ್ನು ಮೈಗೆ ಹಚ್ಚಿಕೊಂಡು ವರುಣದೇವರಿಗೆ ಸಂಬಂಧಿಸಿದ ಮಂತ್ರಗಳಿಂದ ಜಲಾಶಯದಲ್ಲಿನ ನೀರನ್ನು ಮಂತ್ರಿಸಿ ಮತ್ತೆ ಸ್ನಾನ ಮಾಡಬೇಕು. ನೀರಿನ ಮೇಲೆ ಭಕ್ತಿ ಗೌರವಗಳನ್ನು ಹೊಂದಿರಬೇಕು. ಏಕೆಂದರೆ ಅದು ವಿಷ್ಣು ಸ್ವರೂಪ. ಪ್ರಣವ ಸ್ವರೂಪನಾದ ಸೂರ್ಯನನ್ನು ದರ್ಶಿಸುತ್ತಾ 3 ಸಲ ನೀರಿನಲ್ಲಿ ಮುಳುಗುವುದರಿಂದ ಸ್ನಾನವು ಸಂಪೂರ್ಣವಾಗುತ್ತದೆ. ತದನಂತರ ಆಚಮನ ಮಾಡಿ ಉಳಿದ ಮಂತ್ರಗಳನ್ನು ಪಠಿಸಬೇಕು. ಮೊದಲಿಗೆ ಆಚಮನವನ್ನು ಮಾಡುತ್ತಾ ಈ ಮಂತ್ರವನ್ನು ಪಠಿಸಬೇಕು. ಅಂತಃಶರಸಿ ಭೂತೇಶು ಗೃಹಾಯಾಂ ವಿಶ್ವತೋಮುಖಃ ತ್ವಂ ಯಜ್ಞಸ್ತ್ವಂ ವಷಟ್ಕಾರ ಅಪಜ್ಯೋತಿರಸೋಮೃತಂ ದೃಪಾಧಾದಿವ ಎಂಬ ಮಂತ್ರವನ್ನು ಪೂರ್ತಿಯಾಗಿ 3 ಸಲ ಜಪಿಸಿ ಪ್ರಣವ ವ್ಯಾಹೃತಿಗಳೊಂದಿಗೆ ಸಾವಿತ್ರಿ ಮಂತ್ರವನ್ನು 3 ಸಲ ಉಚ್ಚರಿಸಬೇಕು. ವಿದ್ವಾಂಸರು ಅಗಮರ್ಷಣ ಮಂತ್ರಗಳನ್ನು ಸಹ ಪಠಿಸಬೇಕು. ಆನಂತರ ಓಂ ಅಪೋಹಿಷ್ಟ ಮಯೋ ಭುವಃ ಇದಮಾಪಃ ಪ್ರವಹತ ಎಂಬ ಮಂತ್ರಗಳನ್ನು, ವ್ಯಾಹೃತಿಗಳನ್ನು ಪಠಿಸುತ್ತಾ ಶರೀರವನ್ನು ಹೊರೆಸಿಕೊಳ್ಳಬೇಕು. ಮತ್ತೆ ಅಪೋಹಿಷ್ಟ, ಅಗಮರ್ಷಣ ಇತ್ಯಾದಿ ಮಂತ್ರಗಳನ್ನು 3 ಸಲದಂತೆ ಜಪಿಸುವುದರಿಂದ ಅಗಮರ್ಷಣ ವಿಧಿಯನ್ನು ಮುಗಿಸಬೇಕು. ನಂತರ ದೃಪದಾದಿವ ಅಥವಾ ಗಾಯತ್ರಿ ಅಥವಾ ತದ್ವಿಷ್ಣೋ ಪರಮಂ ಪದಂ ಮೊದಲಾದ ಮಂತ್ರಗಳನ್ನು ಪಠಿಸಬೇಕು. ಓಂಕಾರವನ್ನು ಹಲವು ಬಾರಿ ಉಚ್ಚರಿಸುತ್ತಾ ಶ್ರೀಹರಿಯನ್ನು ಸ್ಮರಿಸಬೇಕು. ಅಗಮರ್ಷಣ ಮಂತ್ರಗಳನ್ನು ಪಠಿಸುತ್ತಿರುವಾಗ ಅಂಗೈಯಲ್ಲಿ ನೀರನ್ನು ಹಾಕಿಕೊಂಡು ಕೊನೆಯಲ್ಲಿ ಅದನ್ನು ತಲೆಯ ಮೇಲೆ ಹಾಕಿಕೊಂಡರೆ ಪಾತಕಗಳೆಲ್ಲವೂ ಕಳೆದು ಹೋಗುತ್ತದೆ. ಸಂಧ್ಯೋಪಾಸನೆಯು ಮುಗಿಯುತ್ತಲೇ ಆಚಮನ ಮಾಡಿ ಪರಮೇಶ್ವರನನ್ನು ಸ್ತುತಿಸಬೇಕು.
ಪುಷ್ಪಾಂಜಲಿಯನ್ನು ತಲೆಯ ಮೇಲಿಟ್ಟುಕೊಂಡು ಸೂರ್ಯ ಭಗವಾನನ ನೆನೆಯುತ್ತಾ ಮಂತ್ರವನ್ನು ಪಡಿಸಿ ನೀರಿನಲ್ಲಿ ಬಿಡಬೇಕು. ಉದಯಿಸುತ್ತಿರುವ ಸೂರ್ಯನನ್ನು ನೋಡಬಾರದು. ವಿಶೇಷ ಮುದ್ರೆಯ ಮೂಲಕವೇ ಆತನನ್ನು ದರ್ಶಿಸಬೇಕು. ಓಂ ಉದುತ್ಯಂ ಚಿತ್ರಂ ತಶ್ಚಕ್ಷು ಓಂ ಹಂ ಸಹ ಶುಚಿಷದ್ ಎಂಬ ಮಂತ್ರಗಳನ್ನು, ಸಾವಿತ್ರಿ ಮಂತ್ರವನ್ನು, ಸೂರ್ಯ ಸಂಬಂಧಿತ ವೈದಿಕ ಮಂತ್ರಗಳನ್ನು ಸೂರ್ಯನನ್ನು ಉದ್ದೇಶಿಸಿ ಪಠಿಸಬೇಕು. ನಂತರ ಪೂರ್ವಾಗ್ರ ಕುಶಾಸನದ ಮೇಲೆ ಕುಳಿತು ಸೂರ್ಯನನ್ನು ದರ್ಶಿಸುತ್ತಾ ಸ್ಫಟಿಕ, ರುದ್ರಾಕ್ಷ ಅಥವಾ ಪುತ್ರಜೀವ ರುಂಡಮಾಲೆಯನ್ನು ತಿರುಗಿಸುತ್ತಾ ವಿಧಿಹಿತವಾಗಿ ಮಂತ್ರವನ್ನು ಜಪಿಸಬೇಕು. ಶಕ್ತಿ ಇರುವವರು ಒದ್ದೆ ಬಟ್ಟೆಗಳಲ್ಲಿ ಜಲಾಶಯದ ಮಧ್ಯದಲ್ಲಿ ಸೊಂಟದವರೆಗಿನ ಆಳದಲ್ಲಿ ನಿಂತು ಈ ಮಂತ್ರವನ್ನು ಜಪ ಮಾಡಿಕೊಳ್ಳಬೇಕು. ಬೇರೆಯವರು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪವಿತ್ರ ಸ್ಥಳದಲ್ಲಿ ಕುಶಾಸನದ ಮೇಲೆ ಕುಳಿತು ಮಾಡಿಕೊಳ್ಳಬಹುದು. ಜಪ ನಂತರ ಪ್ರದಕ್ಷಿಣೆಯನ್ನು ಹಾಕಿ ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸೂರ್ಯನಿಗೆ ಸಲ್ಲಿಸಿ ಆಚಮನ ಮಾಡಿ ತನ್ನ ಶಾಖಾನುಸಾರ ಸ್ವಾಧ್ಯಾಯ ಅಂದರೆ ಜಪಮಂತ್ರವನ್ನು ಮಾಡಿ ತನ್ನ ಶಾಖಾನುಸಾರ ಸ್ವಾಧ್ಯಾಯ ಎಂದರೆ ಜಪಮಂತ್ರವನ್ನು ಮಾಡಿಕೊಳ್ಳಬೇಕು. ನಂತರ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಣಗಳಿಗೂ ತರ್ಪಣಗಳನ್ನು ಕೊಡಬೇಕು. ಮಂತ್ರದ ಆರಂಭದಲ್ಲಿ ಓಂಕಾರವನ್ನು, ಕೊನೆಯಲ್ಲಿ ನಮಃವನ್ನು ಪ್ರಯೋಗಿಸುತ್ತಾ ಪ್ರತ್ಯೇಕ ದೇವ ಋಷಿ ಪಿತೃಗಣಗಳಿಗೆ ತರ್ಪಣವನ್ನು ಕೊಡುತ್ತಿದ್ದೇನೆ ಎಂದು ಹೇಳುತ್ತಾ ಕೊಡಬೇಕು. ಕ್ರಮವಾಗಿ ಜಂಧ್ಯವನ್ನು ಉಪವೀತಿ, ನೀವೀತಿ, ಪ್ರಾಚೀನವೀತಿ ದೇಶಗಳಿಗೆ ಬದಲಾಯಿಸಿಕೊಳ್ಳುವುದನ್ನು ಮರೆಯಬಾರದು. ಕ್ರೋಧಾದಿಗಳನ್ನು ಮನಸ್ಸಿನೊಳಗೆ ಪ್ರವೇಶಿಸಿದಂತೆ ಪುಷ್ಪಗಳನ್ನು ಹಿಡಿದುಕೊಂಡು ಪುರುಷ ಸೂಕ್ತವನ್ನು ಓದಿ ಅವುಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಸಮಸ್ತ ದೇವತೆಗಳೂ ಜಲದಲ್ಲಿ ವ್ಯಾಪಿಸಿರುತ್ತಾರೆ. ಆದ್ದರಿಂದ ಜಲದ ಮೂಲಕ ಅವರೆಲ್ಲರೂ ಪೂಜಿಸಲ್ಪಡುವರು. ಈ ಪೂಜೆಯನ್ನು ಮಾಡುವವನಿಗೆ ಸಮಾಹಿತ ಚಿತ್ತವು ಅತ್ಯಂತ ಅವಶ್ಯಕವಾದುದು. ದೇವತೆಗಳೆಲ್ಲರನ್ನೂ ನೆನೆದುಕೊಂಡು ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಪುಷ್ಪಾಂಜಲಿಗಳನ್ನು ಅರ್ಪಿಸುವುದು ಪ್ರಶಸ್ತವಾದ ಪೂಜಾ ವಿಧಾನ. ದೇವಾರಾಧನೆ ಇಲ್ಲದೆ ಯಾವ ವೈದಿಕ ಕರ್ಮವೂ ಪುಣ್ಯಪ್ರದವಾಗುವುದಿಲ್ಲ. ಆದ್ದರಿಂದ ಸಮಸ್ತ ಕಾರ್ಯಗಳ ಆದಿ ಮಧ್ಯಾಂತಗಳಲ್ಲಿ ಹೃದಯದಲ್ಲಿ ಶ್ರೀಹರಿಯನ್ನು ಧ್ಯಾನಿಸಿಕೊಳ್ಳಬೇಕು. ಓಂ ತದ್ವಿಷ್ಣುರತಿ ಎಂಬ ಮಂತ್ರವನ್ನು, ಪುರುಷ ಸೂಕ್ತವನ್ನು ಮನಸ್ಸಿನಲ್ಲಿ ಪಠಿಸುತ್ತಲೇ ಇರಬೇಕು. ಶರಣಾಗತಿಯನ್ನು ಮಾಡುತ್ತಿರಬೇಕು. ವಿಷ್ಣುವಿನ ಮೇಲೆ ಅನುರಕ್ತ ಚಿತ್ತನು, ಶಾಂತ ಸ್ವಭಾವನಾದ ಭಕ್ತನು ತದ್ವಿಷ್ಣು ಅಪ್ರೇತಸ ಶಿರಃ ಎಂಬ ಮಂತ್ರಗಳಿಂದ ಹೂಗಳನ್ನು ಮಂತ್ರಿಸಿ ವಿಷ್ಣುವಿಗೆ ಅರ್ಪಿಸಬೇಕು. ಹಾಗೆಯೇ ಪಂಚಯಜ್ಞಗಳು ಎಂದರೆ ದೇವಯಜ್ಞ, ಭೂತಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಹಾಗೂ ಬ್ರಹ್ಮಯಜ್ಞಗಳು ಅವುಗಳನ್ನು ನಿರ್ವಹಿಸಿ ಶ್ರೀಹರಿಗೆ ಅರ್ಪಿಸಬೇಕು. ಇನ್ನು ವೈಶ್ಯದೇವ ದೇವಯಜ್ಞ, ಕಾಗೆ ಮೊದಲಾದ ಪ್ರಾಣಿಗಳಿಗೆ ಬಲಿಯನ್ನು ಕೊಡುವುದು ಭೂತಯಜ್ಞ. ಭಿಕ್ಷುಕರಿಗೆ ಮನೆಯ ಹೊರಗಡೆ ಅನ್ನವನ್ನು ಬಡಿಸಬೇಕು. ಪಿತೃದೇವತೆಗಳು ಪ್ರೀತಿಯನ್ನು ಹೊಂದಬೇಕೆಂದರೆ ಅವರ ಹೆಸರಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಇಡಬೇಕು. ಪಿತರರಿಗೆ ಪ್ರತಿನಿತ್ಯವೂ ಮಾಡುವ ಶ್ರಾದ್ಧಕರ್ಮವನ್ನೇ ಪಿತೃಯಜ್ಞವೆನ್ನುವರು. ಇದು ಉತ್ತಮ ಮಾರ್ಗವನ್ನು ಪ್ರಾಪ್ತಿಸುತ್ತದೆ. ನಂತರ ಬಂಧುಗಳೊಂದಿಗೆ ಕೂಡಿ ಮೌನವಾಗಿ ಊಟ ಮಾಡಬೇಕು. ಅಂತಹ ಪರಿಸ್ಥಿತಿಗಳಲ್ಲಿಯೂ ಅನ್ನವನ್ನು ನಿಂದಿಸಬಾರದು. ಎಂತಹ ಪರಿಸ್ಥಿತಿಗಳಲ್ಲಿಯೂ ಅನ್ನವನ್ನು ನಿಂದಿಸಬಾರದು. ಈ ಪಂಚಯಜ್ಞಗಳನ್ನು ಮಾಡದೆ ಅನ್ನವನ್ನು ಸೇವಿಸುವ ಮೂಢಾತ್ಮನು ಮುಂದಿನ ಜನ್ಮದಲ್ಲಿ ಪಕ್ಷಿಯ ಹೊಟ್ಟೆಯಲ್ಲಿ ಹುಟ್ಟುವನು. ಪ್ರತಿದಿನವೂ ಯಥಾಶಕ್ತಿಯಾಗಿ ವೇದಾಭ್ಯಾಸವನ್ನು, ಪಂಚಯಜ್ಞಗಳನ್ನು ಮಾಡುವವರ ಪಾಪಗಳೆಲ್ಲವೂ ಶೀಘ್ರ ಕಾಲದಲ್ಲಿಯೇ ನಿವಾರಣೆಯಾಗುತ್ತದೆ. ಮೋಹದಿಂದಾಗಲಿ ಸೋಮಾರಿತನದಿಂದಾಗಲಿ ದೇವತಾರ್ಚನೆಯನ್ನು ಮಾಡದೆ ಅನ್ನವನ್ನು ಸೇವಿಸುವವನು ನರಕಕ್ಕೆ ಹೋಗುವನು. ಇನ್ನು ಅಶೌಚವೆಂದರೆ ಅಪವಿತ್ರ ಎಂದರ್ಥ. ಅಪವಿತ್ರವು ನಿತ್ಯ ಪಾಪವರ್ಧಕವಾದುದು. ಅಪವಿತ್ರ ವ್ಯಕ್ತಿಗಳ ಸಂಸರ್ಗವು ಅಶೌಚವನ್ನು ಉಂಟು ಮಾಡುತ್ತದೆ. ಅಂಥವರನ್ನು ತ್ಯಜಿಸಿದಲ್ಲಿ ಮಾನವನು ಪವಿತ್ರನಾಗುವನು. ವಿದ್ವಾಂಸನಾದ ಬ್ರಾಹ್ಮಣರು ಮೈಲಿಗೆಯಾದ 10 ದಿನಗಳನ್ನು ಅಶೌಚವನ್ನಾಗಿಯೇ ಪರಿಗಣಿಸುವರು. ಇವು ಜನನ ಮೃತ್ಯುಗಳಿಂದ ಏರ್ಪಡುತ್ತವೆ.
ಮೈಲಿಗೆಯಿಂದ ಕ್ಷತ್ರಿಯರು 12 ದಿನಗಳಿಗೂ, ವೈಶ್ಯರು 15 ದಿನಗಳಿಗೂ, ಶೂದ್ರರು 1 ಮಾಸಕ್ಕೆ ಶುದ್ಧರಾಗುವರು. ಏಕೆಂದರೆ ಅಷ್ಟು ದಿನಗಳ ಕಾಲ ಅವರಿಗೆ ಅಶುಚಿ ಇರುತ್ತದೆ. ಸನ್ಯಾಸಿಗಳಿಗೆ ಮೈಲಿಗೆ ಇರುವುದಿಲ್ಲ. ಗರ್ಭಸ್ರಾವವಾದ ಮನೆಯಲ್ಲಿ ಅದು ಎಷ್ಟು ತಿಂಗಳಿಗೆ ಆಗಿದೆಯೋ ಅಷ್ಟು ರಾತ್ರಿಗಳ ಕಾಲ ಅಶೌಚವಿರುತ್ತದೆ.